ಸಿಗುವ ಸಂಪೂರ್ಣ ಭರವಸೆ ನನಗಿದೆ. ಶಾಸಕ ನಾಡಗೌಡ. ಹಿರಿತನದ ಆಧಾರದಲ್ಲೇ ಮೊದಲ ಹಂತದ ಸಚಿವ ಸಂಪುಟದಲ್ಲಿಯೇ ನನಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಆದರೆ ಎರಡನೇ ಹಂತದ ವಿಸ್ತರಣೆಯಲ್ಲಿ ನನಗೆ ಸಚಿವ ಸ್ಥಾನ ಸಿಗುತ್ತದೆ ಎಂಬ ಸಂಪೂರ್ಣ ಭರವಸೆ ನನಗಿದೆ ಎಂದು ಕೆಎಸ್ಡಿಎಲ್ ಅಧ್ಯಕ್ಷ ಹಾಗೂ ಶಾಸಕರಾದ ಅಪ್ಪಾಜಿ ನಾಡಗೌಡ ಹೇಳಿದರು. ಗುರುವಾರ ತಾಳಿಕೋಟಿ ಪಟ್ಟಣದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಆಗಮಿಸಿದ ಸಂದರ್ಭದಲ್ಲಿ ಅವರು ಪತ್ರಕರ್ತರೊಂದಿಗೆ ಮಾತನಾಡಿದರು. ಉತ್ತರ ಕರ್ನಾಟಕ ಭಾಗದಲ್ಲಿ ಎಚ್.ಕೆ. ಪಾಟೀಲರನ್ನು ಹೊರತುಪಡಿಸಿದರೆ ನಾನೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ. ಇದರ ಜೊತೆಗೆ ಪ್ರಬಲ ಲಿಂಗಾಯತ ಸಮಾಜಕ್ಕೆ ಸೇರಿದವನಾಗಿದ್ದೇನೆ. 6 ಬಾರಿ ಶಾಸಕನಾಗಿ ಸೇವೆ ಸಲ್ಲಿಸಿದ ಅನುಭವ ನನಗಿದೆ. ಸಿದ್ದರಾಮಯ್ಯ ಅವರಿಂದ ಹಿಡಿದು ವರಿಷ್ಠರವರೆಗೂ ಎಲ್ಲರೂ ನನಗೆ ಸಚಿವ ಸ್ಥಾನ ನೀಡುವುದಾಗಿ ಭರವಸೆ ನೀಡುತ್ತಲೇ ಬಂದಿದ್ದಾರೆ. ನಾನು ಪಕ್ಷ ನಿಷ್ಠೆಯಿಂದ ಎಲ್ಲವನ್ನ ಸಹಿಸುತ್ತಲೇ ಬಂದಿದ್ದೇನೆ. ಈಗ ಮತ್ತೆ ಆ ಸಹನೆಯನ್ನ ಪರೀಕ್ಷಿಸುವುದು ಬೇಡ ಎಂದು ವರಿಷ್ಠರಿಗೆ ಹೇಳಲು ಬಯಸುತ್ತೇನೆ. ನಾನು ಸಚಿವ ಸ್ಥಾನ ಕೇಳುತ್ತಿರುವುದು ನನಗಾಗಿ ಅಥವಾ ನನ್ನ ಸ್ವಾರ್ಥಕ್ಕಾಗಿ ಅಲ್ಲ. ಕ್ಷೇತ್ರ ಹಾಗೂ ರಾಜ್ಯದ ಜನತೆಯ ಸೇವೆಯನ್ನ ಮಾಡಲಿಕ್ಕಾಗಿ. ನಾನೆಂದೂ ಅಧಿಕಾರವನ್ನ ಬಯಸಿದವನಲ್ಲ ಎಂದು ಅವರು ಹೇಳಿದರು. ಈ ಸಮಯದಲ್ಲಿ ಪಕ್ಷದ ಮುಖಂಡರಾದ ಸಿದ್ದನಗೌಡ ಪಾಟೀಲ್ ನಾವದಗಿ, ಪ್ರಭುಗೌಡ ಮದರಕಲ್ಲ, ಶರಣುಧಣಿ ದೇಶಮುಖ, ಇಬ್ರಾಹಿಂ ಮನ್ಸೂರ್, ಸಂಗನಗೌಡ ಅಸ್ಕಿ ಮತ್ತಿತರರು ಇದ್ದರು. ವರದಿ ಶ್ರೀಶೈಲ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640. ಅನ್ನುವಂಥದ್ದು ನನ್ನ ಆಸೆಯಾಗಿದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಉತ್ತರ ಕರ್ನಾಟಕ ಜಿಲ್ಲೆಗಳಾದಂಥ ಧಾರವಾಡ ಆಗಲಿ, ಬೆಳಗಾವಿ ಆಗಿರಲಿ, ಅದೇ ರೀತಿಯಾಗಿ ಕೊಪ್ಪಳ ಆಗಿರ್ಬೋದು, ಗದಗ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಇಷ್ಟೆಲ್ಲ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯ ಶಾಸಕರು ಯಾರು ಅದಾರಿದ್ರೆ ಅದು ಮೊದಲನೇದಾಗಿ ಎಚ್.ಕೆ. ಪಾಟೀಲ್, ತದನಂತರ ಅಪ್ಪಾಜಿ ನಾಡಗೌಡ. ಇದು ಯಾರೂ ಇದನ್ನು ಅಲ್ಗಡೆಯಕ್ಕಾಗೋದಿಲ್ಲ. ಇದು ಒಂದೇ. ಮತ್ತು ರಾಜಕೀಯವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಹಂತದಲ್ಲಿ ಶಕ್ತಿ ತುಂಬತಕ್ಕಂಥದ್ದು ಎಲ್ಲ ರೀತಿಯಾದಂಥ ತ್ಯಾಗವನ್ನು ಮಾಡಿ ಪಕ್ಷವನ್ನು ಕಟ್ಟಿ ಶಕ್ತಿ ತುಂಬಲಿಕ್ಕೆ ಮಾಡಿದಂಥ ಪ್ರಯತ್ನ ಯಾರು ಇದ್ರೆ ಅದು ಅಪ್ಪಾಜಿ ನಾಡಗೌಡ. ಅದು ಕೂಡ ಯಾರು ಅಲ್ಗಡೆಯಕ್ಕಾಗೋದಿಲ್ಲ. ನಾನು ಅದನ್ನು ಬಿಡಿಸಿ ಹೇಳಕ್ಕೆ ಹೋಗೋದಿಲ್ಲ. ಪ್ರಸಂಗ ಬರುತ್ತೆ, ಅವಾಗ ನಾನೆಲ್ಲ ಹೇಳ್ತೀನಿ. ಯಾವ ರೀತಿಯಾಗಿ ಅದನ್ನು ನಾವು ಏನಪ್ಪ ಅಂದ್ರೆ ತಂತ್ರವನ್ನು ಉಪಯೋಗ ಮಾಡಿದ್ದೀವಿ, ಪಕ್ಷಕ್ಕೆ ಶಕ್ತಿ ತುಂಬಲಿಕ್ಕೆ ಎಸ್ ಎಂ ಕೃಷ್ಣ ಅವರು ನನಗೇನು ಸೂಚನೆ ಕೊಟ್ಟಿದ್ದರು, ಆ ರೀತಿಯಾಗಿ ಏನು ಮಾಡಿದೆ, ಇವನ್ನೆಲ್ಲನೂ ಹೇಳ್ತೀನಿ. ಆಮೇಲೆ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಪಕ್ಷವನ್ನು ಯಾವ ರೀತಿಯಾಗಿ ವ್ಯಕ್ತಿಗತವಾಗಿಯೂ ಆಯಿತು ಪಕ್ಷಕ್ಕೂ ಆಯಿತು ಹಾನಿ ಮುಗಿಸಿದ್ದಾರೆ, ಅದು ಪ್ರಸಂಗ ಬಂದರೆ ಹೇಳ್ತಾರೆ. ಇವೆಲ್ಲ ಮೇಲೆಯವ್ರಿಗೆ ಬಹುತೇಕ ದಿಲ್ಲಿಯವ್ರಿಗಾಗಲಿ ನಮ್ಮ ಹೈಕಮಾಂಡ್ನಲ್ಲಿ ಇರ್ತಕ್ಕಂಥ ನಾಯಕರುಗಳಾಗಲಿ ಇದ್ರ ಬಗ್ಗೆ ಸರಿಯಾದಂಥ ಆಲೋಚನೆ ಆಗಿಲ್ಲ ಅಂತ ನನಗನ್ನಿಸ್ತಾರೆ. ಅವರೆಲ್ಲೋ ಒಂದು ಕಡೆ ಮರು ಮಾಡ್ಕೊತಾರೆ. ಇವೆಲ್ಲನೂ ಅವರು ತಲೆಯಲ್ಲಿ ಇಟ್ಕೊಂಡ್ರೆ ಪಕ್ಷದಲ್ಲಿ ದುಡಿದಂಥ ಹಿರಿಯ ಕಾರ್ಯಕರ್ತರಿಗೆ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಮತ್ತು ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಇವೆಲ್ಲನೂ ನೋಡಿದಾಗ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಬೆಳೆಯುತ್ತೆ ಮತ್ತು ಜನಾಭಿಪ್ರಾಯ ಪಕ್ಷದ ಪರವಾಗಿ ಏನಪ್ಪ ಮೂಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೀಗೆ ಇದ್ದಾಗ ಅಪ್ಪಾಜಿ ನಾಡಗೌಡ ಕೇವಲ ಒಬ್ಬ ವ್ಯಕ್ತಿ, ಆದರೆ ಜನಸಾಮಾನ್ಯವಾಗಿ ನಾವು ನೋಡಿದಾಗ ಮುದ್ದೇಬೇಳ ತಾಲೂಕಿನಲ್ಲಿ ಇವತ್ತು ಅಭಿವೃದ್ಧಿ ಪೊಲೀಸ್ ನೋಡಿಕೊಂಡಾಗ ಎಲ್ಲ ಗೋವಿಂದರಾವ್ ಕಮಿಟಿ ರಿಪೋರ್ಟ್ ತೊಗೊಂಡ್ರೆ ಸಿದ್ದರಾಮಯ್ಯ ಸಾಹೇಬರು ಹಿಂದುಳಿದ ತಾಲೂಕು ಅಂತ ಬಂದಿದೆ, ಸಾಕಷ್ಟು ಇನ್ನೂ ಹಿಂದುಳಿದಿದೆ ಅಂತಾರೆ. ಇನ್ನೂ ಸಾಕಷ್ಟು ನೀರಾವರಿ ಆಗಬೇಕಾಗಿದೆ, ರಸ್ತೆಗಳಾಗಬೇಕಾಗಿದೆ, ಆಮೇಲೆ ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ತುಂಬಬೇಕಾಗಿದೆ, ಅದಕ್ಕೆ ಹಣ ಕೊಡಿಸ್ಬೇಕಾಗಿದೆ. ಸ್ಥಳೀಯ ಸಂಸ್ಥೆಗಳಿಗೆ ಸಾಕಷ್ಟು ಹಣ ಬೇಕಾಗಿದೆ. ಮುನ್ಸಿಪಾಲ್ಟಿ ಆಗಿರ್ಬೋದು, ಪಂಚಾಯತಿ ಲೆವೆಲಲ್ಲಿ ಆಗಿರ್ಬೋದು ಹಣ ಬೇಕಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕೂಡ ಹಣ ಬೇಕಾಗಿದೆ. ಇಷ್ಟೆಲ್ಲ ಇದ್ದಾಗ ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿಯಾಗಿ ಕ್ಯಾಬಿನೆಟ್ನಲ್ಲಿದ್ದರೆ ಅದಕ್ಕೊಂದು ತೂಕ ಇರುತ್ತೆ, ಒಂದು ಬೇಡಿಕೆಗೆ ಒಂದು ಬೆಲೆ ಬರುತ್ತೆ. ಜನರ ಅಭಿವೃದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಕೇಳ್ತಾ ಇರೋದು, ಅಪ್ಪಾಜಿ ನಾಡಗೌಡ ಒಬ್ಬ ವ್ಯಕ್ತಿ ಅಂತ ಹೇಳಿದ್ದೀನಿ.
ಇವತ್ತು ಶಕ್ತಿಯಾಗಿ ನಿಂತವ್ರು ಯಾರು? ಇವತ್ತು ಮತದಾರರು, ಜನರು. ಮತ್ತು ಅವರಿಗೆ ಅನ್ಯಾಯ ಮಾಡುವಂಥ ದೃಷ್ಟಿಕೋನ ಇಟ್ಕೊಂಡು ನಾವು ಒಬ್ಬ ವ್ಯಕ್ತಿಗೆ ಅನ್ಯಾಯ ಮಾಡೋದಾದರೆ ಮತ್ತು ಸಹಜವಾಗಿ ಪಕ್ಷ ಏನಪ್ಪ ಅಂದರೆ ಹಿನ್ನಡೆ ಆಗ್ತಕ್ಕಂಥದ್ದು ಆಗುತ್ತೆ ಅನ್ನೋದನ್ನು ಈ ಕಲ್ಪನೆಯಿಂದ ಇವತ್ತು ಪಕ್ಷ ಕಟ್ಟಬೇಕು. ಎಲ್ಲಿ ಸ್ವಲ್ಪ ವ್ಯವಸ್ಥೆ ತಪ್ಪೋಗಿದೆ ಅದನ್ನು ಸರಿಪಡಿಸುವಂಥದ್ದಕ್ಕೆ ಆಲೋಚನೆ ಮಾಡಬೇಕು. ಈ ಒಂದು ಮತ್ತು ಪ್ರಬಲ ಸಮಾಜ ಇವತ್ತೇನಪ್ಪ ಅಪ್ಪಾಜಿ ನಾಡುಗೂಡ ಒಬ್ಬ ಏನಿಲ್ಲ ಅನ್ನೋ ಪ್ರಶ್ನೆ ಒಂದು ಪ್ರಬಲ ಸಮಾಜ ಇದೆ. ಒಂದು ಪ್ರಬಲ ಸಮಾಜ ಇರ್ತಕ್ಕಂಥ ಒಬ್ಬ ಲಿಂಗಾಯತರಲ್ಲಿ ಪ್ರಬಲ ಸಮಾಜ ಇರ್ತಕ್ಕಂಥ ಒಂದು ಪಂಗಡಕ್ಕೆ ಒಳಪಟ್ಟಂಥವಿದ್ದಾಗ ಆ ಸಮಾಜಕ್ಕೂ ಕೂಡ ನಾವು ಒಂದು ಸಂದೇಶವನ್ನು ಕೊಡಬೇಕು. ಬಿಜಾಪುರ ಜಿಲ್ಲೆಯಲ್ಲಿ ನಾವೇನಪ್ಪ ಅಂದ್ರೆ ಯಾವಾಗಲೂ ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸ್ಕೊಂಡಂಥದ್ದು ಯಾವಾಗಲೂ ಕೂಡ ಅದನ್ನು ಪಕ್ಷದವರು ಮೇಲಿನವರಾಗಲಿ ಇಲ್ಲಿಯ ಸ್ಥಳೀಯ ನಾಯಕರುಗಳಾಗಲಿ ಎಲ್ಲರೂ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ವಿಶ್ವಾಸ ಇದೆ ಕೊಡ್ತಾರೆ ಅಂತ. ಕೊಡದೇ ಇದ್ರೆ ಮುಂದೆ ಕಾದು ನೋಡೋಣ. ಪ್ರಯತ್ನಗಳು ತಾವು ಹೇಳಿದ್ದೀನಿ. ವಯಾಯಿತು ನೋಡ್ರಿ. ಈಗ ಮೇಲೆ ಡೆಲ್ಲಿಯಲ್ಲಿ ಇರ್ತಕ್ಕಂಥವ್ರ ಯಾರೇ ಆಗಿರ್ಬೋದು ಅವ್ರಿಗೆ ಏನು ಅನ್ನೋದನ್ನ ಐತಿ ಬ್ಯಾಕ್ಗ್ರೌಂಡನ್ನು ಹೇಳಿರ್ತೀವಿ. ಅದನ್ನು ಲೆಕ್ಕಕ್ಕೆ ತಗೋಬೇಕಲ್ಲ. ನೀವು ಒಳ್ಳೆ ಮುಳ್ಳೆ ಏನಪ್ಪ ಅವಕಾಶ ಕೊಟ್ಟವ್ರಿಗೆ ಅವಕಾಶ ಕೊಡೋದಾದರೆ ಮತ್ತು ಅವಕಾಶ ವಂಚಿತರಾಗ್ತಕ್ಕಂಥವ್ರು ನಾವೇನು ಮಾಡಬೇಕು? ನಮಗೆ ಪಕ್ಷ ಸಂಘಟನೆ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ 1992 ವಿಷಯವಾಗಿ ಹೇಳೋದಾದರೆ ಆವಾಗ ಸಿದ್ದು ನ್ಯಾಮಗೌಡರ ಬಾಯಿ ಎಲೆಕ್ಷನ್ಗೆ ಕೋಆರ್ಡಿನೇಟರಾಗಿ ಯಾರನ್ನು ಕಳಿಸಿದ್ರು? ಬಂಗಾರಪ್ಪ ಅವರು ನಾನು ಕಳಿಸಿದ್ರು. ನಾನೇ ಮೊದಲು ಬಂದಿದ್ದು. ಸಿದ್ದು ನ್ಯಾಮಗೌಡರ ಚುನಾವಣೆ ಮಾಡಲಿಕ್ಕೆ ಬಂದಂಥವ್ರು ಯಾರಂದ್ರೆ ಅಪ್ಪಾಜಿ ನಾಡುಗೌಡರು ಬಂದು ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಅಡ್ಡಾಡಿ ಕೋಆರ್ಡಿನೇಟ್ ಮಾಡಿ ಸಂಘಟನೆ ಮಾಡುವ ದೃಷ್ಟಿಯಿಂದ ಇವತ್ತೇನು ಗದ್ದಿಗೌಡರು ಇದ್ದಾರಲ್ಲ, ಗದ್ದಿಗೌಡರನ್ನ ಮೊದಲು ಮಾಡಿ ನಾವು ಕಾಂಗ್ರೆಸ್ದ ಒಂದು ಚೌಕಟ್ಟಿನಲ್ಲಿ ತೆಗೆದುಕೊಂಡು ನಾವೆಲ್ಲರೂ ವಿಶ್ವಾಸದಿಂದ ಕೆಲಸ ಮಾಡಲಿಕ್ಕೆ ಒಂದು ಹೊಂದಾಣಿಕೆ ಮಾಡಿ ಒಂದು ವೇದಿಕೆ ಸಿದ್ಧ ಮಾಡಿದ್ದೀವಿ. ತದನಂತರ ಎಲ್ಲ ಲೀಡರ್ಸ್ ಬಂದು ಮತ್ತು ಆ ಕೆಲಸವನ್ನು ಮಾಡಿದ್ದು ಯಾರಾದರೂ ಬೇರೆ ನಾಯಕರು ಮಾಡ್ಯಾರ? ಯಾವ್ದಾರು ನಾಯಕರು ಮಾಡ್ಯಾರ? ಬಾಯ್ ಎಲೆಕ್ಷನ್ MB ಪಾಟೀಲ್ರ ಬಾಯ್ ಎಲೆಕ್ಷನ್ ಬಂಗಾರಪ್ಪ ಅವ್ರಿಗೆ ರಾಜೀನಾಮೆ ಹೋಗೋದು ಹೋರಾಟ ಮಾಡಿದ್ದೆ, ಟಿಕೆಟ್ ತಗೊಂಡಿದ್ವಿ. ನಂತರ ಹಗಲಿ ರಾತ್ರಿ ಅವ್ರ ಸಂಬಂಧ ನಾನು ML ಉಸ್ತಾದು ಗುರುದಿನಿ ಸಾಹೇಬರು ಎಲ್ಲರೂ ಸೇರಿಕೊಂಡು ಅವರ ಸಂಬಂಧಿಕರು ಮತ್ತು ಕಾರ್ಯಕರ್ತರು ಹಗಲಿ ರಾತ್ರಿ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸಿದ್ರು. ಮಾರ್ಜಿನಲ್ಲಿ ಗೆದ್ದು ಯಾವ ರೀತಿ ಗೆಲ್ಲಿಸಿದ್ವಿ ಅನ್ನೋದು ಎಲ್ಲರೂ ನೆನಪು ಮಾಡ್ಕೋಬೇಕು. ಏನೇನು ಪ್ರಯತ್ನಗಳಾದವು ಪಾರ್ಲಿಮೆಂಟ್ ಎಲೆಕ್ಷನ್. ಅದೇ ರೀತಿಯಾಗಿ ನಮ್ಮ ಏನಂದ್ರೆ ಬಳ್ಳಾರಿ ಚಲೋ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿದ್ದೀವಿ. ಗಣಿ ಹಗರಣದಲ್ಲಿ ನಾನು ಕೂಡ ಒಬ್ಬ ಮುಂಚೂಣಿಯಲ್ಲಿದ್ದೆ, ಸಂಘಟನೆಯಲ್ಲಿ ಮುಂದೆ. ತದನಂತರ ಹೊಸಪೇಟೆಯಿಂದ ಹಿಡಿದು ಕೂಡಲ ಸಂಗಮವರೆಗೆ ನೀರಾವರಿ ಸಂಬಂಧ ಪಾದಯಾತ್ರೆ ಮಾಡಿದ್ದೀವಿ. ಆ ಪ್ರಥಮ ಸಭೆ ಮಾಡಿದವರು ಯಾರು? ಎಲ್ಲಿ ಮಾಡಿದೆ? ಹೊಸಪೇಟೆಯಲ್ಲಿ ಮಾಡಿದೆ. ನನಗೆ ನಿಯೋಜನೆ ಮಾಡಿದರು ನಮ್ಮ ಆಗಿನ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು. ಮತ್ತು ನಮ್ಮ ಸಂಘಟನೆ ದೃಷ್ಟಿಯಿಂದ ಪಕ್ಷಕ್ಕಾಗಿ ದುಡಿಯುವಂಥದ್ದನ್ನು ಸಾಮರ್ಥ್ಯ ಇದ್ದವರನ್ನು ನೋಡಿದಾಗೂ ನೀವು ಅದೇ ರೀತಿಯಾಗಿ ಹಿಂದೆ ಮೆಟ್ಟ ಇಡ್ತಾ ಹೋದರೆ ಪಕ್ಷ ಯಾವ ರೀತಿಯಾಗಿ ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ? ಅಂತಸ್ತಿಗೋಸ್ಕರ ರಾಜಕಾರಣ ಮಾಡೋದ? ಸರ್, ಯಶವಂತರಾಯಗೌಡರು ಒಂದು ಮಾತು ಹೇಳಿದ್ರು, ನನಗೆ ಏನು ಮಾತು ವಚನ ಕೊಟ್ಟದ? ನಮಗೂ ಕೊಟ್ಟಿದ್ದಾರೆ. ಎಲ್ಲ ವಚನ ಕೊಡೋದು ಪಾಪ ತಪ್ಪಿಲ್ಲ, ಅವ್ರಿಗೂ ಕೊಟ್ಟಿದ್ದಾರೆ, ನನಗೂ ಕೊಟ್ಟಿದ್ದಾರೆ, ಬಹಿರಂಗವಾಗಿ ಕೊಟ್ಟಿದ್ದಾರೆ. ಬಹಿರಂಗವಾಗಿ ವಚನ ಕೊಟ್ಟಿದ್ದಾರೆ. ನೀವು ಚುನಾವಣೆಯಲ್ಲಿ ನೋಡಿದ್ದೀರಿ. ಚುನಾವಣೆಗಿಂತ ಪೂರ್ವದಲ್ಲಿ ಬಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ದಾರೆ, ಸುಜ್ರಿವಾಲ ಅವರು ಬಂದಿದ್ದಾರೆ. ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಬಹಿರಂಗವಾಗಿ ಹೇಳಿದ್ದಾರೆ ಅಪ್ಪಾಜಿ ನಾಡುಗೌಡರು ಮುಂದಿನ ಕ್ಯಾಬಿನೆಟ್ನಲ್ಲಿ ಇರ್ತಾರೆ, ನೀವು ಮತ ಹಾಕಿ ಹರೀಶ್ ಕಳಿಸಿ ಅವರು ಮುಂದಿನ ಕ್ಯಾಬಿನೆಟ್ನಲ್ಲಿ ಇರ್ತಾರೆ. 1 ಸಲ ಅಲ್ಲ 4 ಸಲ ಈ ರೀತಿ ಹೇಳಿದ್ದಾರೆ. SM ಕೃಷ್ಣ ಅವರು ನನಗೆ ಪ್ರಮಾಣ ಕೊಟ್ಟು ಮಾಡಿದರು. ಆಮೇಲೆ ನನಗೆ ಧರ್ಮಸಿಂಗ್ ಅವರು ಪ್ರಮಾಣ ಮಾಡಿದರು. ಮುಗಳು ಕೂಡ ಆಣೆಪ್ಪ ನೀನು ಇದ್ದೇ ಇರ್ತಿ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿದರು.
ತದನಂತರ 2013ರಲ್ಲಿ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಅನೌನ್ಸ್ ಮಾಡಿದರು. ಸ್ನೇಹಿತ DK ಶಿವಕುಮಾರ್ ಅವಾಗ ಏನಪ್ಪಾ ಅಂದ್ರೆ ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಅವಾಗ ಏನಪ್ಪಾ ಅಂದ್ರೆ ಒಬ್ಬ ಪ್ರಬಲ ನಾಯಕ ಆಗಿದ್ರು. ಅವರು ಕೂಡ ಹೇಳಿದರು, ನೀನು ಮಂತ್ರಿಮಂಡಲದಲ್ಲಿ ಇರ್ತೀಯ, ನಾನು ಇರ್ಲಿಕ್ಕಿಲ್ಲ, ನೀನು ಮಾತ್ರ ಇರ್ತೀಯ ಅಂತ ಹೇಳಿದರು. ಈ ಸಲ ಚುನಾವಣೆ ಬಂದಂಥ ಚುನಾವಣೆಗಿಂತ ಪೂರ್ವದಲ್ಲಿ ಸಿದ್ದರಾಮಯ್ಯನವರು ಬಂದಂಥ ಸಂದರ್ಭದಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಪ್ರಮಾಣ ಮಾಡೋದು ನೋಡಿ, ರಾಜಕಾರಣದಲ್ಲಿ ಎಲ್ಲರಿಗೂ ಮಾಡ್ತಾರೆ. ಇದು ನಾನೇನು ತಪ್ಪು ಅನ್ನೋದಿಲ್ಲ. ಅವ್ರಿಗೆ ಮಾತು ಕೊಟ್ಟಿದ್ರೆ ಅದನ್ನು ಉಳಿಸ್ಕೊಳ್ಳೋದು ಹೈಕಮಾಂಡ್ ಅವರು, ನನಗೆ ಮಾತು ಕೊಟ್ಟಾರದು ಉಳಿಸ್ಕೊಳ್ಳೋದು ಹೈಕಮಾಂಡ್ ಅವರು. ಯಶವಂತರಾಯಗೌಡರ ಬಗ್ಗೆ ನನಗೆ ಯಾವ ರೀತಿಯಾದಂಥ ನನಗೆ ಅಸಮಾಧಾನ ಇಲ್ಲ. ನನ್ನ ಸಣ್ಣ ತಮ್ಮನಿದ್ದಂಗೆ ಅನ್ನೋಂಥದ್ದು ಮೊದಲಿಂದ ಹೇಳಿನಿ, ಈಗೂ ಕೂಡ ಹೇಳ್ತೀನಿ. ಆ ಲೆಕ್ಕಾಚಾರದಲ್ಲಿ ಯಶವಂತರಾಯಗೌಡರು ಆಗ್ತಿದ್ರೆ ಬಹಳ ಸ್ವಾಗತ, ನಂದೇನಿಲ್ಲ, ಸ್ವಾಗತ. ನಾನೆಂದೂ ಅವ್ರನ್ನ ಅಲ್ಲಿಗಳಿಗೆ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಅವಕ್ಕೆ ಬೇರೆ ಇತಿಹಾಸ ಇದೆ. ನಾವು ಅವರು ಯಾವ ರೀತಿಯಾಗಿ ಒಂದು ವಿಶ್ವಾಸದಿಂದ ಬಂದೀವಿ ಅನ್ನೋದನ್ನು ಬಹಿರಂಗವಾಗಿ ಕೆಲವು ವಿಷಯಗಳನ್ನು ಹೇಳಲಿಕ್ಕಾಗೋದಿಲ್ಲ. ಸರ್, ತಾವು 2 ಚುನಾವಣೆ ಸೋಲದೇ ಇದ್ದರೆ ನಾನು ಅವರ ಜೊತೆಯಾಗಿ ಹೆಗಲಿಗೆ ಹಚ್ಚಿ ಕೆಲಸ ಮಾಡಿ ನಾನು ಕೂಡ ಆ ಮಟ್ಟಕ್ಕೆ ಬೆಳೀತಿದ್ದೇವೇನು. ಷಡ್ಯಂತರ ಏನಾಗಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. 2 ಚುನಾವಣೆಗಳಲ್ಲಿ ಸೋಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದನ್ನು ಬಾಯ್ಬಿಟ್ಟು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಪ್ರಸಂಗ ಬಂದಾಗ ಅದನ್ನು ಬಿಚ್ಚಿಡುವಂಥದ್ದು ಕಾಲ ಬಂತು ಅಂದರೆ ಮಾಡುವಂಥದ್ದು ಬರಬಾರ್ದು ಅಂತ ನನ್ನ ಅಪೇಕ್ಷೆ. ಬಂತು ಅಂದರೆ ಅನಿವಾರ್ಯ. ಸರ್, ಒಂದು ವಿಷಯ ಏನಾಗಿದೆ ಅಂದರೆ ಅಪ್ಪಾಜಿಯವರು ಭಾಳ ಮೃದು ಸ್ವಭಾವದವರು, ಎಲ್ಲರೂ ಒಪ್ಪಿಕೊಳ್ಳುವಂಥವ್ರು, ಪಕ್ಷದ ಭಾಳ ನಿಷ್ಠರು ಅನ್ನುವಂಥ ಇದರಲ್ಲಿ ತಮಗೆ ಅವಕಾಶದಿಂದ ವಂಚಿತರಾಗಕತ್ತಿರೋ ಅಂತ ಒಂದು ಕಡೆ. ಇಲ್ಲ ನೋಡಿ, ಇವತ್ತು ನಿಷ್ಠಾವಂತರಾಗಿ ಒಂದು ವಯಸ್ಸಿರುತ್ತೆ. ಎಲ್ಲ ರೀತಿಯಾದಂಥ ಏನಂತೀರಿ ಅದಕ್ಕೆ ಕಹಿ ಇರತಕ್ಕಂಥ ವಿಷಯಗಳನ್ನು ನುಂಗ್ಕೊಂಡಿದ್ದೀನಿ, ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ನುಂಗ್ಕೊಂಡಿದ್ದೀನಿ ಅಂದರೆ ಹೃದಯದಲ್ಲಿ ಅದಾವು, ಮನಸ್ಸಿನಲ್ಲಿದ್ದಾವೆ. ದಯವಿಟ್ಟು ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ ಅಂತ ನಾಯಕರಲ್ಲಿ ಕೈ ಮುಗಿದು ಕೇಳ್ತೇನೆ ಅಷ್ಟೇ. ವೈಯಕ್ತಿಕವಾಗಿ ನನ್ನ ಹಿನ್ನೆಲೆ ಏನಿದೆ ಅನ್ನೋದು ಜನಕ್ಕೆ ಹೇಳಬೇಕಾಗಿಲ್ಲ. ನಾನು ಮುದ್ದೇವಾಳ ತಾಲೂಕಿನ ಜನತೆಗೆ ಹೇಳಬೇಕಾಗಿಲ್ಲ, ಬಿಜಾಪುರ ಜಿಲ್ಲೆ ಜನತೆಗೆ ಹೇಳಬೇಕಾಗಿಲ್ಲ, ಧಾರವಾಡದಲ್ಲಿ ಇರ್ತಕ್ಕಂಥ ನನ್ನ ಸ್ನೇಹಿತರು ಗೆಳೆಯರಿಗೆ ಬಳಗಕ್ಕೆ ಹೇಳಬೇಕಾಗಿಲ್ಲ, ರಾಯಚೂರಲ್ಲಿ ಹೇಳಬೇಕಾಗಿಲ್ಲ, ಗುಲ್ಬರ್ಗಾದಲ್ಲಿ ಹೇಳಬೇಕಾಗಿಲ್ಲ. ನಾನು ಎಲ್ಲಿ ಬಂದೀನಿ, ಹೆಂಗೆ ಬೆಳೆದೀನಿ ಅನ್ನೋದು ರಾಜಕೀಯ ನಾಯಕರಿಗೆ ಎಲ್ಲರಿಗೂ ಗೊತ್ತಿದೆ. ನಮ್ಮ ಮಂತ್ರಿಯನ್ನೋದು ಇತಿಹಾಸ ಕೂಡ ಎಲ್ಲರಿಗೂ ಗೊತ್ತಿದೆ. ಅದರ ಬಗ್ಗೆ ನಾವು ಉಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅದಕ್ಕೆ ಗೌರವ ತೋರಿಸ್ತಕ್ಕಂಥದ್ದು ಇರಬೇಕು. ಯಾಕಂದರೆ ಆ ಹಿನ್ನೆಲೆಯಲ್ಲಿ ಬರೋದ್ರಿಂದ ಸ್ವಲ್ಪ ಸ್ವಭಾವ ರೀತಿಯಿಂದ ನಾವು ತಾಳ್ಮೆಯಿಂದ ಅದೀವಿ. ಆ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತ ಕೇಳ್ತೀವಿ.